ಲಾವಣಿಯಾದ 3ನೇ ದಿನಕ್ಕೆ ತಾವು 1ನೇ ಟ್ರೆಂಚಿಂಗ್ನ ತಗೋಬೇಕು. ಆಮೇಲೆ ಲಾವಣಿಯಾದ 13ನೇ ದಿನಕ್ಕೆ ಫರ್ಟಿಲೈಸರ್ ಡೋಸನ್ನು ತಗೋಬೇಕು. ಅದಾದ್ಮೇಲೆ 20ನೇ ದಿನಕ್ಕೆ ತಾವೇನು ಮಾಡಬೇಕು, 1ನೇ ಸ್ಪ್ರೇಯನ್ನು ಮಾಡಬೇಕು. ಈ ಟ್ರೀಟ್ಮೆಂಟನ್ನು ತಾವು ಫಾಲೋ ಮಾಡಬೇಕು. ಈ ತರಹ ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಕಬ್ಬಿನದ ಪ್ಲಾಟ್ನಲ್ಲಿ ಇದ್ದೇವೆ. ಕಬ್ಬು ಪ್ಲಾಂಟೇಶನ್ ಆದಮೇಲೆ, ಕಬ್ಬು ಲಾವಣಿ ಆದಮೇಲೆ ತಾವು 3ನೇ ದಿನ 1ನೇ ಟ್ರೆಂಚಿಂಗನ್ನು ಮಾಡಬೇಕು. ಅದರ ಬಗ್ಗೆ ಮಾಹಿತಿಯನ್ನು ನಿಮಗೆ ನಾನು ಕೊಟ್ಟಿದ್ದೀನಿ. ಯಾವ ತರಹ ಡ್ರೆಂಚಿಂಗ್ ಮಾಡಬೇಕು, ಹಾಗೂ ಯಾವ ಟಾನಿಕ್ಗಳನ್ನು ಯೂಸ್ ಮಾಡಬೇಕು, ಹಾಗೂ ಯಾವ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಗಳನ್ನು ಯೂಸ್ ಮಾಡಬೇಕು, ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲನ್ನು ನಾನು ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಕೊಟ್ಟಿದ್ದೀನಿ. 1ನೇ ಟ್ರೆಂಚಿಂಗ್ ನಿಮ್ಮದು 3ನೇ ದಿನಕ್ಕೆ ಮಾಡ್ತೀರಾ. ಅದಾದಮೇಲೆ ಲಾವಣಿ ಮಾಡಿದ 13ನೇ ದಿನಕ್ಕೆ ತಾವು 1ನೇ ರಸಗೊಬ್ಬರ ಡೋಸನ್ನು ಯೂಸ್ ಮಾಡಬೇಕು. 1ನೇ ರಸಗೊಬ್ಬರ ಡೋಸನ್ನು ಯಾವ ಥರ ಯೂಸ್ ಮಾಡಬೇಕು ಮತ್ತು ಯಾವ ರಸಗೊಬ್ಬರ ಡೋಸನ್ನು ತಾವು ಬಳಸಬೇಕು ಅದರ ಬಗ್ಗೆ ಮಾಹಿತಿಯನ್ನು ಕೂಡ ನಾನು ಕೊಟ್ಟಿದ್ದೀನಿ. 1ನೇ ಸ್ಪ್ರೇ ಯಾವುದು ಮಾಡಬೇಕು, ಇದು ತುಂಬಾ ಇಂಪಾರ್ಟೆಂಟು. ಈಗ 1ನೇ ಟ್ರೀಟ್ಮೆಂಟ್ ಯಾವುದಾಯಿತು, ಡ್ರೆಂಚಿಂಗ್ ಮಾಡಿದ್ವಿ. 2ನೇ ಟ್ರೀಟ್ಮೆಂಟು ರಸಗೊಬ್ಬರ ಡೋಸನ್ನು ನಾವು ಕೊಟ್ಟಿದ್ವಿ. ಆಮೇಲೆ ಈಗ 3ನೇ ಟ್ರೀಟ್ಮೆಂಟು, ಅದು ಯಾವ ಸ್ಪ್ರೇಯನ್ನು ಮಾಡಬೇಕು. 3ನೇ ಟ್ರೀಟ್ಮೆಂಟ್ ತುಂಬಾ ಇಂಪಾರ್ಟೆಂಟು. ಸ್ಪ್ರೇ ಮೂಲಕ ನಾವು ತುಂಬಾ ಫಾಸ್ಟಾಗಿ ಕಬ್ಬಿನ ಗ್ರೋತನ್ನು ಮಾಡಬಹುದು. ಅದರ ಸಲುವಾಗಿ ಸ್ಪ್ರೇ ತುಂಬಾ ಇಂಪಾರ್ಟೆಂಟು. ಸ್ಪ್ರೇದಲ್ಲಿ ತಾವು 1ನೇ ಸ್ಪ್ರೇದಲ್ಲಿ 19-19-19 100 ಗ್ರಾಮ್ ಪ್ರತಿ ಪಂಪಿಗೆ ಯೂಸ್ ಮಾಡಬೇಕು. ಆಮೇಲೆ ಅದರ ಜೊತೆಗೆ ಮ್ಯಾಗ್ನೀಷಿಯಂ ಸಲ್ಫೇಟ್ 50 ಗ್ರಾಮ್ ಪ್ರತಿ ಪಂಪಿಗೆ ಯೂಸ್ ಮಾಡಬೇಕು. ಅದರ ಜೊತೆಗೆ ಬಯೋಝೈಮ್ ಈ ಟಾನಿಕನ್ನು ತಾವು ಯೂಸ್ ಮಾಡಬೇಕು. ಈ ತರಹ ಈ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಗಳನ್ನು ಹಾಗೂ ಈ ಟಾನಿಕ್ಗಳನ್ನು ತಾವು ಸ್ಪ್ರೇದಲ್ಲಿ ಯೂಸ್ ಮಾಡಬೇಕು. 19-19-19 ಈ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ. ಹಾಗೂ ಮ್ಯಾಗ್ನೀಷಿಯಂ ಯೂಸ್ ಮಾಡೋದ್ರಿಂದ ಎಲೆಗಳಲ್ಲಿ, ಕಬ್ಬಿನ ಎಲೆಗಳಲ್ಲಿ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ. ಹಾಗೂ ಬಯೋಝೈಮ್ ಯೂಸ್ ಮಾಡೋದ್ರಿಂದ ಕಂಪ್ಲೀಟ್ ಗ್ರೋತ್, ಕಬ್ಬಿನಲ್ಲಿ ಬೇಕಾಗುವ ಕಂಪ್ಲೀಟ್ ಗ್ರೋತು ಬಯೋಝೈಮ್ ಯೂಸ್ ಮಾಡೋದ್ರಿಂದ ಆಗುತ್ತೆ. ಅದರ ಸಲುವಾಗಿ ಈ ಸ್ಪ್ರೇಯನ್ನು ತಾವು ಮಾಡಬೇಕು. ಈ ಸ್ಪ್ರೇಯನ್ನು ತಾವು 20ನೇ ದಿನ ಮಾಡಬೇಕು. ಅಂದರೆ ಲಾವಣಿ ಮಾಡಿದ 20 ದಿನ ಆದಮೇಲೆ ತಾವು ಈ ಸ್ಪ್ರೇಯನ್ನು ಮಾಡಬೇಕು. ಲಾವಣಿಯಾದ 3ನೇ ದಿನಕ್ಕೆ ತಾವು 1ನೇ ಟ್ರೆಂಚಿಂಗ್ನ ತಗೋಬೇಕು. ಆಮೇಲೆ ಲಾವಣಿಯಾದ 13ನೇ ದಿನಕ್ಕೆ ಫರ್ಟಿಲೈಸರ್ ಡೋಸನ್ನು ತಗೋಬೇಕು. ಅದಾದಮೇಲೆ 20ನೇ ದಿನಕ್ಕೆ ತಾವೇನು ಮಾಡಬೇಕು, 1ನೇ ಸ್ಪ್ರೇಯನ್ನು ಮಾಡಬೇಕು. ಈ ಟ್ರೀಟ್ಮೆಂಟನ್ನು ತಾವು ಫಾಲೋ ಮಾಡಬೇಕು. ಈ ತರಹ ಈಗ ನಿಮ್ಮ ಕಬ್ಬಿನ ಲಾವಣಿಯು ಸೆಟ್ ಆಗತ್ತೆ. ಈ ತರಹ ತಾವು ಡ್ರೆಂಚಿಂಗು, ರಸಗೊಬ್ಬರ ಡೋಸು, ಆಮೇಲೆ ಸ್ಪ್ರೇ, ಈ 3 ಟ್ರೀಟ್ಮೆಂಟ್ ಕಂಪ್ಲೀಟ್ ಆದಮೇಲೆ ನಿಮ್ಮ ಕಬ್ಬಿನ ಲಾವಣಿಯು ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಹಾಗೂ ಸೆಟ್ಟಿಂಗ್ ಆಗುತ್ತೆ. ನಾವು ನೆಕ್ಸ್ಟ್ ಟ್ರೀಟ್ಮೆಂಟ್ದಲ್ಲಿ ಕವಲುಗಳನ್ನು ಹೆಚ್ಚು ಮಾಡುವ ಡ್ರೆಂಚಿಂಗು, ಆಮೇಲೆ ಕವಲುಗಳನ್ನು ಹೆಚ್ಚು ಮಾಡುವ ರಸಗೊಬ್ಬರ ಡೋಸು, ಆಮೇಲೆ ಕವಲುಗಳನ್ನು ಹೆಚ್ಚು ಮಾಡುವ ಸ್ಪ್ರೇ, ಈ ತರಹ ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅದರ ಬಗ್ಗೆ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಈಗ ಫಸ್ಟ್ ಟ್ರೀಟ್ಮೆಂಟ್ ಯಾವುದು, ನಿಮ್ಮ ಲಾವಣಿಯನ್ನು ತುಂಬ ಚೆನ್ನಾಗಿ ಕಂಪ್ಲೀಟ್ ಆಗಿ ಸೆಟ್ ಮಾಡಬೇಕು ಹಾಗೂ ಅದರ ಗ್ರೋತ್ ಚೆನ್ನಾಗಿ ಮಾಡಬೇಕು. ಇದರ ಬಗ್ಗೆ ಫಸ್ಟ್ ತಾವು ಫೋಕಸ್ ಮಾಡಬೇಕು. ಮೊದಲ 20 ದಿನ ತಾವು ಕಬ್ಬಿನ ಲಾವಣಿ ಸೆಟ್ಟಿಂಗ್ ಆಗಲಿಕ್ಕೆ ಫೋಕಸ್ ಮಾಡಬೇಕು. ಆದಮೇಲೆ ತಾವು ನೆಕ್ಸ್ಟ್ ಕವಲುಗಳ ಬಗ್ಗೆ ಟ್ರೀಟ್ಮೆಂಟನ್ನು ಮಾಡಬೇಕು. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.